ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ಇದು ಇಷ್ಟೊಂದು ಇಂಟೆನ್ಸ್ ಆಗಿ ಝೂಮ್ ಹಾಕ್ಬಿಟ್ಟು ನೋಡ್ತಾ ಇದ್ದೀರಾ? ಅಪೇಕ್ಷಾ, ನೀವು ಈ ಥರ ಎಲ್ಲ ನೋಡಿದ್ರೆ ನನಗೆ ಫುಲ್ಲು ಗಲಿಬಿಲಿ ಆಗ್ಬಿಡುತ್ತೆ. ಅಲ್ಲ, ಇಷ್ಟೊಂದು ಝೂಮ್ ಹಾಕಿದ್ರೆ ಒಂಥರ ನರ್ವಸ್ ಫೀಲ್ ಆಗುತ್ತೆ ಗೊತ್ತಾ? ಹೌದು, ಯಾಕೆ ನನ್ನ ಆ ಥರ ನೋಡ್ತಾ ಇದ್ದೀರಾ? ಅದೇ ಇವ್ರು ಯಾಕೇನು ನನ್ಗೇನು ಹೇಳ್ತಾ ಇಲ್ವಲ್ಲ? ನಿಮ್ ಕಡೆಯಿಂದ ಈ ಸಲಹೆ, ಸೂಚನೆ, ಉಪದೇಶ ಏನು ಬರ್ತಾನೆ ಇಲ್ಲ. ಅಪೇಕ್ಷಾ, ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ನೋಡಿ, ಸಿಚುವೇಶನ್ ತಕ್ಕಾಗಿ ನಾನು ಡೈಲಾಗ್ ಹೊಡಿತಾನೆ ಇರ್ತೀನಿ. ಅದನ್ನ ನೀವು ಉಪದೇಶ ಅನ್ಕೊಂಡ್ರೆ ನಾನೇನ್ ಮಾಡಕ್ಕಾಗತ್ತೆ? ಸರಿ, ಈಗ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ರೆ ಹೇಳಿ. ಅದೇ ಪಾರ್ಥ, ನಿಮ್ ಅತ್ತಿಗೆ ಬಂದಿದಾರಲ್ಲ, ಅವಳನ್ನ ಹೋಗಿ ಮಾತಾಡ್ಸು, ಚೆನ್ನಾಗಿರುತ್ತೆ, ಹಾಗೆ ಹೀಗೆ ಅಂತ ಏನು ಹೇಳ್ತಾನೆ ಇಲ್ಲ. ನಿಮ್ ಪಾಡಿಗೆ ನೀವು ಸುಮ್ನೆ ಇದ್ದೀರಪ್ಪ. ಓ, ಮೊದ್ಲೇ ಇವಳು ದೊಡ್ಡ ಕಿರಿಕ್ ಪಾರ್ಟಿ, ಇವಳ ಹತ್ರ ನಾನು ಹೋಗಿ ಏನೋ ಹೇಳಿ ನನ್ ಖುಷಿನ ನೆಮ್ಮದಿನ ಯಾಕೆ ಹಾಳು ಮಾಡ್ಕೋಬೇಕು ಅಂತನಾ? ಗೊತ್ತಾಗತ್ತೆ ಪಾರ್ಥ, ನಂಗೆಲ್ಲಾನು ಅರ್ಥ ಆಗತ್ತೆ. ಇಷ್ಟು ದಿನ ನೀವು ನನ್ಗೆ ಉಪದೇಶ ಕೊಡ್ತಾ ಇದ್ರಿ, ನನ್ನನ್ನ ಬ್ಲೇಮ್ ಮಾಡ್ತಾ ಇದ್ರಿ. ಇವಾಗ ಅವಾಯ್ಡ್ ಮಾಡೋದಕ್ಕೂ ಶುರು ಮಾಡಿದೀರಾ ಅಲ್ವಾ? ಇನ್ನು ಸ್ವಲ್ಪ ದಿವಸ ಆದ್ರೆ ನಾನೊಬ್ಳು ಇದೀನಿ ಅನ್ನೋದು ಮರ್ತೇ ಬಿಡ್ತೀರಾ ಅಲ್ವಾ? ಅಪೇಕ್ಷಾ, ಏನ್ರಿ ನೀವು? ನಾನು ಸುಮ್ಮನೆ ಇರ್ತೀನಿ ಅಂತ ಬಾಯಿ ಬಂದಿರಲ್ಲ, ಮಾತಾಡ್ತಾನೆ ಇರ್ತಿರಲ್ಲ. ಅಲ್ಲ, ನಾನು ಹಂಗಿದ್ರು ತಪ್ಪು, ಹಿಂಗಿದ್ರು ತಪ್ಪು. ನಾನು ಏನಾದ್ರು ಒಂದು ಹೇಳಿದ್ರೆ ರೈಸ್ ಆಗ್ತೀನಿ, ಹೈ ಡ್ರಾಮಾ ಕ್ರಿಯೇಟ್ ಮಾಡ್ತೀನಿ. ಆಯ್ತು, ಇದೆಲ್ಲ ಯಾಕೆ? ನಿಮ್ಮ ಜೊತೆ ಖುಷಿಯಾಗಿರೋಣ, ನೆಮ್ಮದಿಯಾಗಿರೋಣ, ಬೇಜಾರು ಮಾಡೋದು ಬೇಡ ಅಂತ ನನ್ನ ಪಾಡಿಗೆ ನಾನು ಇರೋಣ, ನಾನು ಸುಮ್ಮನೆ ಇರ್ತೀನಿ. ಆದರೂ ನೀವು ಸುಮ್ಮನೆ ಇರೋಲ್ಲ. ನೀವು ಈ ಥರ ಮಾಡ್ರೆ ನಾನು ಏನ್ರಿ ಮಾಡಲಿ? ಅಲ್ಲ, ನಿಮ್ಮ ಪ್ರಾಬ್ಲಮ್ ಆದರೂ ಏನು ಅಪೇಕ್ಷಾ? ವಾಟ್ಸ್ ಯುವರ್ ಪ್ರಾಬ್ಲಮ್? ಓ, ಗೊತ್ತಾಯ್ತು ಬಿಡಿ. ನಾನು ನಿಮಗೆ ಪ್ಯಾಂಪರ್ ಮಾಡಬೇಕು, ಸಮಾಧಾನ ಮಾಡಬೇಕು, ಇರೋ ಬರೋ ಅಟೆನ್ಷನ್ ಎಲ್ಲ ನಿಮಗೆ ಕೊಡಬೇಕು ಅಂತನಾ? ಇದು ನಿಮ್ಮ ಪ್ರಾಬ್ಲಮ್ಮು? ಅಲ್ಲ, ನೀವು ಅದಕ್ಕೆ ಇದೆಲ್ಲ ಮಾಡಬೇಕಾ? ನೀವು ನನ್ನನ್ನು ಏನಂತ ತಿಳ್ಕೊಂಡಿದ್ದೀರಾ ಅಪೇಕ್ಷಾ? ನೀವು ಆಡ್ಸ್ದಂಗೆ ಆಡೋ ಗೊಂಬೆ ಅಂತ ತಿಳ್ಕೊಂಡಿದ್ದೀರಾ? ಅಪೇಕ್ಷಾ, ಪ್ಲೀಸ್, ನೀವು ಈ ಥರ ಮಾತಾಡಿದ್ರೆ ನನಗೆ ಹರ್ಟ್ ಆಗುತ್ತೆ, ಇರಿಟೇಟ್ ಆಗುತ್ತೆ. ನನಗೆ ಪೀಸ್ ಆಫ್ ಮೈಂಡ್ ಇರಲ್ಲ. ಕೆಲಸದ ಬಗ್ಗೆ ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ ನನಗೆ. ನಮ್ಮ ಪರ್ಸನಲ್ ಲೈಫ್ ಚೆನ್ನಾಗಿದ್ರೆ ಪ್ರೊಫೆಷನಲ್ ಲೈಫ್ ಚೆನ್ನಾಗಿರುತ್ತೆ, ಎಲ್ಲದೂ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನಾವು ಏನು ಮಾಡಿ ಏನು ಪ್ರಯೋಜನ ಅಪೇಕ್ಷಾ? ನಾವಿಬ್ರು ಗಂಡ ಹೆಂಡತಿ, ವೈರಿಗಳಲ್ಲ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಮ್ಗಿರೋದು ಒಂದೇ ಲೈಫ್, ಅದನ್ನು ನಾವು ಈ ಥರ ಜಗಳ ಆಡ್ತಾ ಕಳಿಬೇಕಾ? ಯೋಚನೆ ಮಾಡಿ, ನಿಮಗೆ ನಿಮ್ಮ ಈಗೋ ದೊಡ್ಡದಾ ಅಥವಾ ನಾವು ನೆಮ್ಮದಿಯಾಗಿರೋದು ದೊಡ್ಡದಾ ಅಂತ? ಆನಂದ್, ಏನು ಇನ್ನೂ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ಏನು ವಿಷಯ? ಆಫೀಸ್ ಟೆನ್ಷನ್ನಾ? ಆಫೀಸ್ದೇನಿಲ್ಲ ಪರ್ಣ, ಗೆಳೆಯನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಪಾಪ ಅವನು ಅಮ್ಮನಿಗೋಸ್ಕರ ಎಷ್ಟು ವರ್ಷ ಕಾದ. ಅಮ್ಮ ಸಿಕ್ಕಿದ್ರಲ್ಲ ಅಂತ ಸಂತೋಷಪಟ್ಟ. ಆದರೆ ಅಮ್ಮನ ಪರಿಸ್ಥಿತಿ ನೋಡು, ಅವ್ರು ಎಲ್ಲಿದ್ದೀನಿ ಏನೂ ಗೊತ್ತಾಗ್ತಾ ಇಲ್ಲ. ಅವ್ರು ಮುಂಚಿನ ಥರ ಆಗಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ದಾನೆ, ಡಾಕ್ಟ್ರಿಗೆಲ್ಲ ತೋರಿಸ್ತಾ ಇದ್ದಾನೆ. ಒಟ್ಟು ಅವನಿಗೆ ಅಮ್ಮನ ಜೊತೆ ಇರಬೇಕು, ಚೆನ್ನಾಗಿ ಮಾತಾಡಬೇಕು ಅನ್ನೋ ಆಸೆ. ಆದರೆ ಆಸೆಗೆ ಆ ಡಾಕ್ಟ್ರು ತಣ್ಣೀರು ಹರಿಸ್ಬಿಟ್ರಲ್ಲ. ಯಾಕೆ? ಏನಂದ್ರು ಡಾಕ್ಟ್ರು? ಹೌದಾ? ಹೀಗಂದ್ರ? ಏನು ಬೇಕಾದರೂ ಆಗ್ಬೋದು, ಯಾವುದಕ್ಕೂ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಎಲ್ಲ ಒಳ್ಳೇದಾದರೆ ಓಕೆ, ಒಂದು ವೇಳೆ ಒಳ್ಳೇದಾಗಲಿಲ್ಲ ಅಂದರೆ ಆಗೇನು ಮಾಡೋದು? ಗೆಳೆಯಂಗೆ ಹೇಗೆ ಸಮಾಧಾನ ಮಾಡೋದು? ದೇವ್ರು ನನಗೆ ಇಷ್ಟೆಲ್ಲ ಅನುಕೂಲ ಕೊಟ್ಟಿದ್ರು ಅಮ್ಮನ್ನ ಸರಿ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ಕೊನೆಯವರೆಗೂ ಕಾಡುತ್ತೆ ಅವನ್ನ. ಹಾಗೇನಾದರೂ ಆಗ್ಬಿಟ್ರೆ ಅವನು ಕುಸ್ತೋಗ್ಬಿಡ್ತಾನೆ ಕಣೆ, ತುಂಬ ನೋವು ಅನುಭವಿಸ್ಬಿಡ್ತಾನೆ. ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ತುಂಬಾ ಬೇಜಾರಾಗ್ತಿದೆ. ಆಂಟಿ ಬೇಗ ಹುಷಾರಾದರೆ ಅಷ್ಟೇ ಸಾಕು. ಹುಷಾರಾದರೂ ಆಗ್ಬೋದು ಅಂತ ಡಾಕ್ಟರ್ ಹೇಳಿದಾರಲ್ವಾ, ವೆಯ್ಟ್ ಮಾಡೋಣ, ಹೋಪ್ಸ್ ಕಳ್ಕೊಳ್ಳೋದು ಬೇಡ. ನೋಡು, ಇಂಥ ಟೈಮಲ್ಲಿ ಅವನ ಜೊತೆಗಿದ್ದು ನಿನ್ನ ಧೈರ್ಯ ತುಂಬಬೇಕು. ಹಲೋ, ಹೌದಾ? ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಏನಾಯ್ತು ಆನಂದ್? ಅದನ್ನು ಆಮೇಲೆ ಹೇಳ್ತೀನಿ ಪರ್ಣ. ನಾನು ಫಸ್ಟು ಗೆಳೆಯನ್ನ ಮೀಟ್ ಮಾಡಿ ಮಾತಾಡಬೇಕು. ಅಲ್ಲ, ಏನು ವಿಷಯ? ನಾನು ಆಮೇಲೆ ಹೇಳ್ತೀನಿ.
ರೀ ಏನ್ರಿ ಆಗಿದೆ ನಿಮಗೆ? ಊರ್ನವ್ರಿಗೆಲ್ಲ ಬುದ್ಧಿ ಹೇಳ್ತೀರಾ, ಆ ಮನೇಲಿ ಬುದ್ಧಿ ಎಲ್ಲಿ ಹೋಗುತ್ತೆ? ಓಹೋ, ಬಹುಶಃ ನಿಮ್ಮ ಬ್ರೇನು ಬರೀ ಕ್ಲಾಸ್ ರೂಮಲ್ಲಿ ಮಾತ್ರ ಕೆಲಸ ಮಾಡುತ್ತೆ ಅನ್ಸುತ್ತೆ. ಪಾಪ ಈಗ ರಿಟೈರ್ ಆಗಿಬಿಟ್ಟಿದ್ದೀರಲ್ಲ, ಅದಕ್ಕೆ ನಿಮ್ಮ ಬ್ರೇನು ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟಿದೆ ಅಲ್ವಾ? ಮಂದಾಕಿರಿ ಅಲ್ವೇ, ನನ್ನ ಪಾಡಿಗೆ ನಾನು ಪೇಪರ್ ಓದ್ತಾ ಕೂತಿದ್ದೀನಿ, ಬಂದವಳೆ ಸೀದಾ ವಟ 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 ಅಂತ ಬೈತಾ ಇದ್ರೆ ನಾನು ಏನೇ ಹೇಳಬೇಕು? ಬೈಯೋದು ಬೈತಿದ್ಯಾ ತಾನೆ, ಯಾತಿಗೆ ಬೈತಿದ್ಯಾ ಅಂತ ಕಾರಣ ಕೊಟ್ಟು ಬೈಯಿ, ನನಗೂ ಒಂದು ಕ್ಲಾರಿಟಿ ಸಿಗತ್ತೆ. ಆಹಾ, ನನ್ನ ಮಡದಿ ಮಂದಾಕಿನಿ ಈ ಕಾರಣಕ್ಕೆ ನನಗೆ ಬೈತಾ ಇದ್ದಾಳೆ ಅಂತ ಅರ್ಥ ಆಗತ್ತೆ. ಓಲಿ, ಅಂತ ತಪ್ಪು ನಾನು ಏನು ಮಾಡಿದೆ ಹೇಳು? ಏನು ಮಾಡಿದ್ರ? ಅಲ್ಲ ರೀ, ಸುಮ್ಮನೆ ಇರ್ದೆ ಹೋಗಿ ಮಹಿಮಾ ಹತ್ರ ಮಗು ಮಾಡ್ಕೊಳ್ಳಿ ಅಂತ ಯಾಕ್ರಿ ಹೇಳಿದ್ರಿ? ಅವಳ ಲೈಫಲ್ಲಿ ಏನು ನಡೆದಿದೆ ಅನ್ನೋದನ್ನ ಮರ್ತು ಹೋಗ್ಬಿಟ್ರ? ಅಲ್ಲೇ ಬೈಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಕಟ್ಕೊಂಡು ಗಂಡನ್ನ ಎಲ್ಲಾರ ಮುಂದೆ ಬೈಬಾರ್ದು ಅಂತ ಸುಮ್ಮನಾದೆ. ಓಹೋಹೋ, ಈ ಸ್ಟಾಕ್ ಕ್ಲಿಯರೆನ್ಸ್ ಥರ ಆಗ ಬೈಯೋಕ್ಕಾಗಲಿಲ್ಲ ಅಂತ ಈಗ ಬೈತಾ ಇದೆಯಾ? ನೋಡ್ರಿ, ನಿಮ್ಮನ್ನು ಬೈಯೋ ಉದ್ದೇಶ ನನಗೂ ಇಲ್ಲ, ಆದರೆ ಬೈಸ್ಕೊಳ್ಳೋಂಥ ಕೆಲಸ ನೀವು ಮಾಡ್ತೀವಿ. ಈಗಷ್ಟೇ ಮಹಿಮಾ ಆ ಘಟನೆಯಿಂದ ಆಚೆ ಬರ್ತಾ ಇದೆ. ಮಗು ಬೇಕು ನಿಜ, ಆದರೆ ಈಗ ಅದನ್ನು ಪ್ರಸ್ತಾಪ ಮಾಡೋ ಅಗತ್ಯ ಏನಿತ್ತು ಹೇಳಿ? ಅಯ್ಯ, ಅದಕ್ಕಾಗಲೇ ಸಾರಿ ಹೇಳಿದ್ನಲ್ಲೇ, ಅದನ್ನ ಅಲ್ಲಿಗೆ ಬಿಟ್ಬಿಡು, ಅದನ್ನ ಯಾಕೆ ರಬ್ಬರ್ ಥರ ಹಿಡಿತಿದ್ಯಾ? ಇನ್ನೇನು ಮಾಡ್ಬೇಕು ನಾನು? ಏನು ಮುಗೀತು ಪಾಪ, ಅವಳು ಅದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡು ಕೂತಿರ್ತಾಳೆ. ನಾನೇನು ಮಾಡಲಿ ಮಂದಾಕಿನಿ? ನಾನು ಹೇಳಬಾರ್ದು ಅಂತಿದ್ದೆ, ಆ ವಿಚಾರ ಎತ್ತಲೇಬಾರ್ದು ಅಂತಿದ್ದೆ, ಆದರೆ ಎಷ್ಟು ದಿನ ಸುಮ್ಮನಿರೋದು? ಒಂದಲ್ಲ ಒಂದಿನ ಅದ್ರ ಬಗ್ಗೆ ಚರ್ಚೆ ಮಾಡಲೇಬೇಕಲ್ವಾ? ಅಲ್ಲ, ಜೀವನ ಮುಂದಕ್ಕೆ ನಡಿಬೇಕಲ್ವಾ? ಈಗ ನಾವು ದಾರಿಲಿ ನಡ್ಕೊಂಡೋದ್ರೆ ಎಡುತ್ತೀವಿ, ಹಾಗಂತ ನಡೆಯೋದೇ ಬಿಟ್ಬಿಡ್ತೀವ? ಆವಾಗ ಹಂಗಾಯ್ತು. ಈಗಲೂ ಹಾಗೆ ಆಗತ್ತೆ ಅಂತ ಯಾಕೆ ಅನ್ಕೋಬೇಕು? ಒಳ್ಳೇದು ಆಗ್ಬೋದಲ್ವಾ? ಅದು ಅಲ್ಲದೆ ಈ ವಿಚಾರನ ಮುಂದಕ್ಕೆ ತಳ್ತಾ ಇದ್ರೆ ನಾಳೆ ಮಗು ಆಗೋದೇ ಕಷ್ಟ ಆಗ್ಬಿಡುತ್ತೆ, ಕಾಂಪ್ಲಿಕೇಶನ್ಸ್ ಆಗಲ್ವಾ? ಈ ದೂರದೃಷ್ಟಿ ನಮ್ಗಿರಬೇಕು. ಆ ದೂರದೃಷ್ಟಿಯಿಂದನೇ ನಾನು ಮಾತಾಡಿದೆ, ಅಷ್ಟಕ್ಕೆ ಅಪ್ಸೆಟ್ ಆಗ್ಬಿಟ್ಟು ನೋವಾಗುತ್ತೆ, ಬೇಜಾರಾಗುತ್ತೆ ಅನ್ಕೊಂಡ್ಬಿಟ್ರೆ ನಾನೇನು ಮಾಡೋಕ್ಕಾಗುತ್ತೆ? ಇದು ಹೇಗಿದೆ ಗೊತ್ತಾ? ಮಾತ್ರೆ ನುಂಗಿದ್ರೆ ಕಹಿ, ಇಂಜೆಕ್ಷನ್ ತೊಗೊಂಡ್ರೆ ನೋವಾಗತ್ತೆ ಅಂತ ಮಾತ್ರೆ ಇಂಜೆಕ್ಷನ್ ಬೇಡ ಅಂದ್ಬಿಡು. ರೋಗ ಹೆಂಗೆ ವಾಸಿ ಆಗುತ್ತೆ? ಸಲಹೆ ಕೊಟ್ರೇನೆ ಸಮಸ್ಯೆ ಬಗೆಹರಿಯೋದು. ಮಾತಾಡಬೇಕು, ಆ ಸಮಯದಲ್ಲಿ ಮಾತಾಡಬೇಕು. ಆದರೂ ನೀವು ಮಾತಾಡಿದ್ದು ನನಗಂತೂ ಇಷ್ಟ ಆಗಲಿಲ್ಲ. ಪಾಪ ಆ ಮಗು ಎಷ್ಟು ಬೇಜಾರು ಮಾಡ್ಕೊಂಡಿರುತ್ತೋ ಏನೋ. ಆ ಮಗು ನಮ್ಮ ಹತ್ರ ಹೇಳ್ಕೊಂಡಿರಲ್ಲ ನಮಗೆಲ್ಲಿ ಬೇಜಾರಾಗುತ್ತೋ ಅಂತ. ನೀವು ಭೂಮಿ ಹತ್ರ ಮಾತಾಡಿದ್ದು ಸರಿ, ಆದರೆ ಮಹಿಮಾ ಹತ್ರ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಅಯ್ಯ, ಏನು ಹೇಳ್ತಿದ್ಯಾ ಮಂದಾಕಿನಿ? ನಾನು ಮನೆ ಹಿರಿಯನಾಗಿ ಹೇಳೋವಂಥ ಜಾಗದಲ್ಲಿದ್ದು ನಾನು ಹೇಳಬೇಕಾದ್ದು ನನ್ನ ಜವಾಬ್ದಾರಿ ಅಲ್ವಾ? ಇದರಲ್ಲಿ ತಲೆ ಹೋಗೋಂಥ ವಿಚಾರ ಏನಿದೆ ನಂಗೆ ಅರ್ಥನೇ ಆಗ್ತಾಯಿಲ್ಲ. ನಿಮಗೆಲ್ಲ ಅರ್ಥ ಆಗುತ್ತೆ, ಯಾಕಂದ್ರೆ ನೀವು ಓಲ್ಡ್ ಮೈಂಡ್ ಸೆಟ್ಟಲ್ಲೇ ಇದ್ದೀರಾ, ಹಳೇ ಸ್ಕೂಲ್ನವ್ರು, ಅಪ್ಡೇಟೇ ಆಗಿಲ್ಲ. ಈಗಿನ ಮಕ್ಳು ಹಾಗಲ್ಲ ರೀ, ಅವರು ಎಲ್ಲವನ್ನು ನಾನು ನೀವು ತಗೊಂಡಂಗೆ ತಗೊಳ್ಳೋದಿಲ್ಲ ರೀ. ನೋಡಕ್ಕೆ ಮಾತ್ರ ಮಾಡ್ರನ್ನು ತುಂಬ ಫಾರ್ವರ್ಡು, ಆದರೆ ಈಗಿನ ಕಾಲದ ಮಕ್ಕಳು ತುಂಬ ಸೆನ್ಸಿಟಿವ್. ಏನಾದರೂ ಅಂದರೆ ಏನಾದರೂ ಆದರೆ ಅಗತ್ಯಕ್ಕಿಂತ ಜಾಸ್ತಿ ಮನ್ಸಿಗೆ ಹಚ್ಕೊಂಡ್ಬಿಡ್ತಾರೆ ಗೊತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.